ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಐಸಿಎಲ್ ಕಂಪನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನನ್ನ ಹೆಸರು ರಾಹುಲ್. ನಾನು ಐಸಿಎಲ್ ಕಂಪನಿಯಲ್ಲಿ ರೀಜನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ರೈತರೇ, ಇವತ್ತು ನಾನು ಕ್ಯಾಪ್ಸಿಕಮ್ ಅಂದರೆ ಡಬ್ಬು ಮೆಣಸಿನಕಾಯಿ ಬೆಳೆಯಲ್ಲಿ ಒಂದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ರೈತರೇ, ಕ್ಯಾಪ್ಸಿಕಮ್ ಬೆಳೆ ಏನಿದೆ, ಒಂದು ಟ್ರಾನ್ಸ್ಪ್ಲಾಂಟ್ ಆದ ನಂತರ ಒಂದು 50 ದಿನಗಳ ನಂತರ ಏನಿದೆ, ಒಂದು ಕಾಯಿಗಳು ಕಟಿಂಗ್ ಆಗ್ಲಿಕ್ಕೆ ಪ್ರಾರಂಭಗೊಳ್ಳುತ್ತದೆ. ಆ ಒಂದು ಹಂತದಲ್ಲಿ ಉಪಯೋಗಿಸ್ಲಿಕ್ಕೆ ಒಂದು 04242 ಹೈ ಪೀಕ್ ಅಂತ ಹೇಳಿ ಈ ಒಂದು ಗೊಬ್ಬರವನ್ನ ನಾನು ಶಿಫಾರಸ್ ಮಾಡ್ತೀನಿ. ರೈತರೇ, ಈ ಒಂದು ಹಂತದಲ್ಲಿ ಈ ಒಂದು ಗೊಬ್ಬರ ಯಾವ ರೀತಿ ಕೆಲಸ ಮಾಡುತ್ತದೆ ಅಂದ್ರೆ, ಹೈ ಪೀಕ್ 04242 ಗೊಬ್ಬರ ಒಂದು ಬೇರೆ ಗೊಬ್ಬರಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಎರಡು ಸಮ ಪ್ರಮಾಣದಲ್ಲಿ ಇರುವುದರಿಂದ, ಸಮ ಅನುಪಾತದಲ್ಲಿ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಅತಿ ಬೇಗನೆ ಬೆಳೆಗೆ ಸಿಗಲಿಕ್ಕೆ ಇದು ಸಹಾಯ ಮಾಡುತ್ತದೆ. ಇದರಲ್ಲಿ 42% ಫಾಸ್ಫರಸ್ ಮತ್ತು 42% ಪೊಟ್ಯಾಶ್ ಇರುವುದರಿಂದ ಒಂದು ಹೂಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ. ಜೊತೆಗೆ ಬೆಳೆಯಲ್ಲಿ ಇರ್ತಕ್ಕಂಥ ಒಂದು ಕಾಯಿಗಳ ಗಾತ್ರವನ್ನು ಏನಿದೆ ಅದನ್ನು ಹೆಚ್ಚಿಸಲಿಕ್ಕೆ ಇದರಲ್ಲಿರುವಂತಹ ಒಂದು ಪೊಟ್ಯಾಶ್ ಕೂಡ ಸಹಾಯ ಮಾಡುತ್ತದೆ. ಜೊತೆಗೆ ಒಂದು ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸಲಿಕ್ಕೆ ಇದರಲ್ಲಿರುವಂತಹ ಒಂದು ಪೊಟ್ಯಾಶ್ ಸಹಾಯ ಮಾಡುತ್ತದೆ. ಮತ್ತು ಒಂದು ಬೆಳೆಯ ಒಟ್ಟಾರೆ ಗುಣಮಟ್ಟ ಏನಿದೆ ಅದನ್ನು ಕೂಡ ಒಂದು ಸುಧಾರಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ. ಜೊತೆಗೆ ಈ ಒಂದು ಹಂತದಲ್ಲಿ ಏನಿದೆ ರೈತರೇ, ಒಮ್ಮೆ ನಾವು ಕಾಯಿ ಕಟಿಂಗ್ ಶುರುವಾಯ್ತಂತಂದ್ರೆ ನಾವು ಪ್ರತಿ ವಾರಕ್ಕೊಮ್ಮೆ ಏನ್ ಕಟಿಂಗ್ ಮಾಡ್ತಾ ಇರ್ತೀವಿ, ಈ ಒಂದು ಕಾಯಿ ಕಟಿಂಗ್ ನ ಪ್ರಮಾಣದಲ್ಲಿ ಕೂಡ ಈ ಒಂದು ಉತ್ಪನ್ನದಿಂದ ನಾವು ಹೆಚ್ಚಿಗೆ ಮಾಡಬಹುದು. ಉದಾಹರಣೆಗೆ, ಈಗ ನೀವು ಒಂದು ವಾರಕ್ಕೆ ಒಂದು ಬಾರಿ ಕಟಿಂಗ್ ಅನ್ನ ಮಾಡ್ತಾ ಇದ್ರೆ ವಾರದಲ್ಲಿ 2 ಬಾರಿಯಷ್ಟು ಕಟಿಂಗ್ ಅನ್ನ ಮಾಡಬಹುದು. ಈ ರೀತಿ ಒಂದು ಉತ್ಪಾದನೆ, ಈ ಒಂದು ಉತ್ಪನ್ನ ಏನಿದೆ ನಿಮ್ಮ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಬದಲಾವಣೆ ಮಾಡುತ್ತದೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಒಂದು ಉತ್ಪನ್ನವನ್ನ ಉಪಯೋಗ ಮಾಡುವುದರಿಂದ ಒಟ್ಟಾರೆಯಾಗಿ ಒಂದು ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಕಟಿಂಗ್ ನ ಪ್ರಮಾಣವನ್ನ ಹೆಚ್ಚಿಸಬಹುದು, ಜೊತೆಗೆ ಇಳುವರಿಯನ್ನ ಹೆಚ್ಚಿಸಬಹುದು, ಗುಣಮಟ್ಟವನ್ನ ಹೆಚ್ಚಿಸಬಹುದು. ಮತ್ತು ಈ ಒಂದು ಉತ್ಪನ್ನದ ನಾವು pH ಅನ್ನ ನೋಡಿದಾಗ ಒಂದು ನ್ಯೂಟ್ರಲ್ pH ಇರುವುದರಿಂದ ಬೆಳೆಗೆ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಗ್ಲಿಕ್ಕೆ ಸಹಾಯ ಮಾಡುತ್ತದೆ. ಜೊತೆಗೆ ಒಂದು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ರೋಗಗಳು ಬರದ ಹಾಗೆ ಇದು ತಡೆಗಟ್ಟಲಿಕ್ಕೂ ಕೂಡ ಒಂದು ಈ ಉತ್ಪನ್ನ ಸಹಾಯ ಮಾಡ್ತದೆ ಅಂತ ಹೇಳ್ತೀನಿ. ಹಾಗಾಗಿ ಐಸಿಎಲ್ ಕಂಪನಿಯ 04242 ಗೊಬ್ಬರವನ್ನ ಕ್ಯಾಪ್ಸಿಕಮ್ ಬೆಳೆಯಲ್ಲಿ 50 ದಿನಗಳ ನಂತರ ಏನಿದೆ ಪ್ರತಿ ಎಕರೆಗೆ 5 kg ಅಂತೆ ವಾರಕ್ಕೆ 1 ಬಾರಿಯಷ್ಟು ಉಪಯೋಗ ಮಾಡಿ ತಮ್ಮ ಬೆಳೆಯ ಇಳುವರಿ ಮತ್ತು ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ರೈತರು.